ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಸ್ಟೇಜ್ ಮೇಲೆ ದೃಷ್ಟಿ ಬಂದೇ ಬಿಟ್ಲ. ಶರು ಪ್ಲಾನ್ ಉಲ್ಟಾ ಹೊಡಿತಾ. ಹಾಗಿದ್ರೆ ಏನಾಯಿತು, ಏನು ಕತೆ? ಜೊತೆಗೆ ಬಿಳಿ ದೃಷ್ಟಿನೇ ಎಂಟ್ರಿ ಕೊಟ್ಟಿಟ್ಬಿಟ್ಲ. ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶರು ಪಕ್ಕ ಪ್ಲಾನ್ ಮಾಡ್ಕೋತಾರೆ, ಹೇಗಾದರೂ ಮಾಡಿ ದೃಷ್ಟಿನ ಮನೆಯಿಂದ ಹೊರಗಡೆ ಕಳಿಸ್ಬೇಕು. ಯಾಕಂದರೆ ಯಾವುದೇ ರೀತಿಲೂ ಕೂಡ ನಮ್ಮ ಪ್ಲಾನ್ ವರ್ಕೌಟ್ ಆಗ್ತಿಲ್ಲ. ಈ ಕಡೆ ದೃಷ್ಟಿ ಗೆಲ್ತಾನೆ ಹೋಗ್ತಿದ್ದಾಳೆ, ಇವಳು ಬಂದ ಮೇಲೆ ಖಂಡಿತವಾಗ್ಲೂ ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಹೊಡಿತದ ಅಂತ. ಹಾಗಾಗಿ ದೃಷ್ಟಿಯನ್ನ ಮನೆಯಿಂದ ಕಳಿಸಿದ್ರೆ ಖಂಡಿತ ನಮ್ಮ ಪ್ಲಾನ್ ಹೇಗಿತ್ತು ಹಾಗೆ ಮುಂದುವರಿಸಬಹುದು ಅಂತ. ಅದೇ ಕಾರಣಕ್ಕೋಸ್ಕರ ಶರು ಯೋಚನೆ ಮಾಡುವುದು, ಅಮ್ಮನ್ನ ಕರೆಸ್ಕೊಂಡ್ರೆ ಖಂಡಿತವಾಗ್ಲೂ ಅಮ್ಮ ದೃಷ್ಟಿನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಯಾಕಂದ್ರೆ ದತ್ತನ ಮೇಲೆ ಪ್ರಾಣನೇ ಇಟ್ಕೊಂಡಿರೋ ಅಮ್ಮ ಖಂಡಿತ ದತ್ತ ಈ ರೀತಿ ದೃಷ್ಟಿಯಿಂದ ಬದಲಾಗ್ತದಾನೆ, ದೃಷ್ಟಿಯಿಂದ ರಕ್ಕಸನಾಗ್ತದಾನೆ, ಮೃಗವಾಗ್ತದಾನೆ ಅಂತ ಗೊತ್ತಾದ್ರೆ ಖಂಡಿತ ಅಮ್ಮ ಮತ್ತೆ ವಾಪಸ್ ಬರ್ತಾಳೆ. ವಾಪಸ್ ಬಂದವಳೆ ಖಂಡಿತ ದೃಷ್ಟಿಯನ್ನ ದತ್ತನ ಬದುಕಲ್ಲಿ ಇರುವುದಕ್ಕೆ ಬಿಡುವುದಿಲ್ಲ. ಯಾಕಂದ್ರೆ ನನ್ನ ಮಗ ಹಾಳಾಗ್ತಾನೆ ಅನ್ನೋ ನೋವು, ದುಃಖ, ಚಿಂತೆ ಆಕೆಗಿರತ್ತೆ. ಹಾಗಾಗಿ ಮನೆಯಿಂದ ಓಡಿಸ್ತಾರೆ ಅಂತಕ್ಕಂಥದ್ದು ಶರುವಿನ ಪ್ಲಾನ್ ಆಗತ್ತೆ. ಅದೇ ಕಾರಣಕ್ಕೋಸ್ಕರ ಅಮ್ಮನ್ನ ಒಂದೇ ದಿನದಲ್ಲಿ ಮ್ಯಾಜಿಕ್ನಾಗೆ ಕರ್ಸ್ಕೊಂಡ್ಬಿಡ್ತಾಳೆ ಶರು. ಅಲ್ಲಿವರೆಗೂ ಅಮ್ಮ ಏನೇ ಮಾಡಿದ್ರು, ಇಲ್ಲ ನನಗೆ ನೆಮ್ಮದಿ ಬೇಕು, ನನ್ನಿಂದ ನನ್ನ ಮಗನ ಬದುಕು ಹಾಳಾಯ್ತು, ಇಲ್ಲ ನಾನು ಬರುವುದಿಲ್ಲ, ನಿಮ್ಮ ಮುಖ ನೋಡೋಕೆ ಆಗೋದಿಲ್ಲ, ನನಗೆ ಅಲ್ಲಿ ನನ್ನ ಮಗನ ಸಂಕಟ ನೋಡೋಕೆ ಆಗೋದಿಲ್ಲ ಅಂತ ಆಶ್ರಮದಲ್ಲಿದ್ರು. ಆದರೆ ಯಾವಾಗ ಶರು ಇಲ್ಲಿ ಮೃಗವಾಗ್ತದಾನೆ ನಿನ್ನ ಮಗ ಅಂತ ಹೇಳಿದ್ರು ತಕ್ಷಣನೇ ಅಲ್ಲಿಗೆ ಹಬ್ಬಕ್ಕ ಮನೆಗೆ ಬರ್ತಾರೆ. ಮನೆಗೆ ಬಂದದ್ದೇ ನಿಜವಾಗ್ಲೂ ದತ್ತಾಗೆ ಅಮ್ಮನ ಮಡಿಲು ಸಿಗತ್ತೆ, ಅಮ್ಮನ ಮಡಿಲಲ್ಲಿ ಮಲ್ಕೋತಾರೆ. ಈ ಕಡೆ ಅಮ್ಮ ಕೂಡ ತನ್ನ ಮಗನ ಬದುಕಿಗೆ ನಾನು ಕಾರಣ ಆಗ್ಬಿಟ್ನಲ್ಲ ಒಂದು ರೀತಿ ಅಂತ ಸಂಕಟ ಪಡ್ತಿದ್ದಾರೆ. ನನ್ನ ಮಗ ಆಲ್ರೆಡಿ ಒಬ್ಬ ಹುಡುಗಿಯಿಂದ ಮೋಸ ಹೋಗಿ ನಿಜವಾಗ್ಲೂ ಸಂಕಟ ಅನುಭವಿಸ್ತಿದ್ದ ಅಂಥವ್ನಿಗೆ ಮಗದೊಮ್ಮೆ ನಾನು ಮೋಸ ಮಾಡಿಬಿಟ್ನಲ್ಲ, ಮಗದೊಮ್ಮೆ ನೋವು ಮಾಡಿಬಿಟ್ನಲ್ಲ ಅಂತ. ಆದರೆ ಈ ಕಡೆ ಶರು ಅನ್ಕೊಂಡಿರೋ ಪ್ಲಾನ್ಗೂ ಹಬ್ಬಕ್ಕ ತಗೊಳ್ಳೋ ನಿರ್ಧಾರಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಯಾಕಂದ್ರೆ ಹಬ್ಬಕ್ಕ ಎಲ್ಲರ ಮುಂದೆ ಒಂದು ಡಿಸಿಷನ್ ಅನ್ನ ಹೇಳ್ತಾರೆ. ಆ ಒಂದು ಡಿಸಿಷನ್ ಇಲ್ಲಿ ಶರು ನೆಲ ಕಚ್ತು ಅಂತಾನೆ ಹೇಳ್ಬಹುದು ಶರುವಿನ ಪಾಡು. ಯಾಕಂದ್ರೆ ಹಬ್ಬಕ್ಕ ಹೇಳುದು ದೃಷ್ಟಿಯಿಂದ ಮನೆಯಿಂದ ಆಚೆ ಹಾಕೋ ಕೆಲಸ ಅಲ್ಲ, ಮನೆ ಒಳಗಡೆ ಮನೆ ಯಜಮಾನಿ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಇಲ್ಲಿ ಹಬ್ಬಕ್ಕ ತಗೊಂಡ್ಬಿಡ್ತಾರೆ. ಇದರಿಂದಾಗಿ ಶರು ಮತ್ತೆ ಅಕ್ಕ ತಂಗಿರು ಎಲ್ಲರೂ ಕೂಡ ಕೋಪ ಮಾಡ್ಕೊಂಡು ಕೆಂಡಾಮಂಡಲ ಆಗ್ಬಿಡ್ತಾರೆ. ಯಾಕಂದ್ರೆ ಇಲ್ಲಿ ಹಬ್ಬಕ್ಕ ಹೇಳುದು ದತ್ತ ಮತ್ತೆ ದೃಷ್ಟಿ ಮದುವೆ ಆಗಿದೆ ಅನ್ನೋದನ್ನ ಸಮಾಜದ ಮುಂದೆ ಹೇಳಬೇಕು, ದೃಷ್ಟಿ ದತ್ತನ ಹೆಂಡತಿ ಅನ್ನೋದನ್ನ ಜನಗೆ ಪರಿಚಯಿಸಬೇಕು. ಅದೇ ಕಾರಣಕ್ಕೋಸ್ಕರ ದೇವಸ್ಥಾನದಲ್ಲಿ ಒಂದು ಫಂಕ್ಷನ್ ಅನ್ನ ಇಟ್ಕೊಂಡಿದ್ದಾನೆ. ಆ ಒಂದು ಫಂಕ್ಷನ್ ಅಲ್ಲಿ ಅನ್ನಸಂತರ್ಪಣೆ ಕಾರ್ಯಕ್ರಮ ಕೂಡ ಇದೆ. ಅದೇ ದಿನ ಇಲ್ಲಿ ದೃಷ್ಟಿ ದತ್ತನ ಮದುವೆ ಆಗಿದೆ ಅನ್ನೋ ವಿಷಯನ ಹೇಳಿ ದೃಷ್ಟಿಯನ್ನ ಎಲ್ಲರ ಮುಂದೆ ತೋರಿಸೋದು ಅಂತ ಹೇಳ್ಬಿಡ್ತಾರೆ. ಇದರಿಂದಾಗಿ ಶರು ಫುಲ್ ಶಾಕ್ ಆಗ್ತಾರೆ. ಅಕ್ಕ ತಂಗಿರು ಎಲ್ಲರೂ ಕೂಡ ಇಲ್ಲಿ ಶರು ವಿರುದ್ಧವಾಗಿ ನಿಂತ್ಕೋತಾರೆ. ನಮ್ಮನ್ನ ಕರೆದು ಮಾತಾಡಿ ಆಮೇಲೆ ಅಮ್ಮನ ಕರೆಸ್ಬೇಕಿತ್ತಲ್ವ, ನೀನು ಅಮ್ಮನ ಕರೆಸಿದ್ಯಾಕೆ, ಇಲ್ಲ ಆಗ್ತಿರೋದಾಕೆ, ಇಷ್ಟು ದಿನಾನೇ ಇಲ್ಲಿ ಅವಳನ್ನ ದೃಷ್ಟಿನ ಯಜಮಾನಿ ಅಂತ ದತ್ತು ಕರೀತಿದ್ದ, ಈಗ ಮನೆಗೆ ಯಜಮಾನಿ ಆಗ್ತದಾಳೆ. ಅವಳು ಬಂದಮೇಲೆ ನಮ್ದು ಎಲ್ಲ ಪ್ಲಾನ್ ಕೂಡ ಉಲ್ಟಾ ಹೊಡಿತದೆ, ಖಂಡಿತ ನಾವು ಸೋಲ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಶರು ನನಗೂ ಕೂಡ ಗೊತ್ತಿರಲಿಲ್ಲ ಈ ರೀತಿ ಆಗತ್ತೆ ಅಂತ, ಬಟ್ ಈ ರೀತಿ ಆಗೋಗಿದೆ, ಏನು ಮಾಡೋದು, ಏನೂ ಮಾಡೋಕ್ಕಾಗೋದಿಲ್ಲ, ನಿಮ್ಗೆ ನನ್ನ ಜೊತೆ ಇರಬೇಕು ಅನ್ಸಿದ್ರೆ ಇರಿ, ಇಲ್ಲಾಂದರೆ ಹೊರಡ್ಬೋದು ಅಂದಾಗ ಅಯ್ಯೋ ಅಕ್ಕ ಯಾಕೆ ರೀತಿ ಅನ್ಕೋತೀಯ, ಮತ್ತಿನ್ನೇನಾದರೂ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ದೃಷ್ಟಿ ಇದ್ರಲ್ವ ಅಲ್ಲಿ ಅಮ್ಮ ಪರಿಚಯ ಮಾಡಿಕೊಡೋದು, ದೃಷ್ಟಿನೇ ಆ ಟೈಮಲ್ಲಿ ಇಲ್ಲ ಅಂದರೆ ಅಂತ ಹೇಳಿ ಹೇಮಾ ಪಕ್ಕ ಪ್ಲ್ಯಾನ್ ಮಾಡ್ತಾರೆ. ಎಲ್ರಿಗೂ ಕೂಡ ಒಂದು ಪ್ಲ್ಯಾನ್ ಒಪ್ಪಿಗೆ ಆಗತ್ತೆ ಕೂಡ. ನಂತರ ಈ ಕಡೆ ದೃಷ್ಟಿ ತುಂಬ ಖುಷಿಯಾಗಿರ್ತಾಳೆ. ಹಬ್ಬಕ್ಕ ನನ್ನನ್ನು ಸುಸಿ ಅಂತ ಒಪ್ಕೊಂಡ್ರು, ಎಲ್ರಿಗೂ ಹೇಳ್ತೀನಿ ಅಂತಿದ್ದಾರೆ, ಅದಕ್ಕೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಂತ. ಆದರೆ ಆ ಒಂದು ಖುಷಿ ಜಸ್ಟ್ ಸ್ವಲ್ಪ ಸಮಯ ಮಾತ್ರ. ಯಾಕಂದ್ರೆ ಹಬ್ಬಕ್ಕನ ಮುಂದೆ ಬಂದು ಧನ್ಯವಾದ ತಿಳಿಸೋಕೆ ಅಂತ ದೃಷ್ಟಿ ಬಂದಾಗ ನಿಜವಾಗ್ಲೂ ಹಬ್ಬಕ್ಕ ಬಿಗ್ ಶಾಕ್ ಕೊಡ್ತಾರೆ ದೃಷ್ಟಿಗೆ. ಯಾಕಂದ್ರೆ ನಿನ್ನನ್ನು ನಾನು ಸುಸಿ ಅಂತ ಒಪ್ಕೊಂಡೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಬಟ್ ನಿಜವಾಗ್ಲೂ ದೃಷ್ಟಿಗೆ ಇದು ಆಘಾತವನ್ನ ತರಿಸುತ್ತೆ. ನನ್ನ ಮಗನ ಬಗ್ಗೆ ಕೆಟ್ಟದಾಗಿ ಸಮಾಜ ಮಾತಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ನಿನ್ನನ್ನು ಸುಸಿ ಅಂತ ಎಲ್ಲರೂ ಮುಂದೆ ಹೇಳೋಕೆ ಮುಂದಾಗ್ತಿದ್ದೇನೆ ಹೊರತು ನಿನ್ನ ಬಗ್ಗೆ ನನಗೆ ಯಾವುದೇ ರೀತಿ ಪ್ರೀತಿ ಇಲ್ಲ. ನಾನು ಯಾವತ್ತೂ ನಿನ್ನನ್ನು ಸುಸಿ ಅಂತ ಒಪ್ಕೊಳ್ಳೋದಿಲ್ಲ. ನಿನ್ನ ಅಪ್ಪ ಅಮ್ಮನ ಮೇಲೆ ಎಷ್ಟು ವಿಶ್ವಾಸ ನಂಬಿಕೆ ಇಟ್ಟಿದ್ವಿ, ಆದರೆ ಈ ಹೆಲ್ವನ್ನ ಕೂಡ ಕಳ್ಕೊಂಡ್ಬಿಟ್ಟು ಹಾಳು ಮಾಡಿಬಿಟ್ರೆ, ಆ ಇಂಪನ ಜೊತೆ ಸೇರಿಕೊಂಡು ನನ್ನ ಮಗನಿಗೆ ದ್ರೋಹ ಮಾಡಿಬಿಟ್ಟೆ ನೀನು. ನನ್ನ ಮಗ ನಿನಗೆ ಜೀವನ ಕೊಡಬೇಕು ಅಂತ ಕರ್ಕೊಂಡು ಬಂದ, ಆದರೆ ನೀನು ಅವನ ಜೀವನನೇ ಕೊಂದುಬಿಟ್ಟ. ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನಿನಗೆ ಕ್ಷಮೆ ಇಲ್ಲ ಅಂತ ಹಬ್ಬಕ್ಕ ಹೇಳ್ತಾರೆ. ಇಲ್ಲಿ ದೃಷ್ಟಿ ಸತ್ಯ ಹೇಳೋಕೆ ಟ್ರೈ ಮಾಡ್ತಾಳೆ, ಬಟ್ ಯಾವುದೇ ಕಾರಣಕ್ಕೂ ನಿನ್ನ ಮಾತನ್ನ ಕೇಳಿಸ್ಕೊಳ್ಳೋ ತಾಳ್ಮೆ ಕೂಡ ನನಗಿಲ್ಲ ಅಂತ ಹೇಳ್ಬಿಡ್ತಾರೆ.
ಇನ್ನೇನು ಮಾಡೋದು, ದೃಷ್ಟಿಗೆ ಏನು ಮಾಡಬೇಕು ಅಂತ ತೋಚ್ತಿಲ್ಲ. ಮನೇಲಿ ತನ್ನ ನೋವನ್ನು ಹೇಳ್ಕೊಂಡ್ರೆ ಅಪ್ಪ ಅಮ್ಮಂಗೆ ನೋವಾಗುತ್ತೆ ಅಂತ ಅದನ್ನು ಹೇಳ್ಕೊಳಕ್ಕೆ ಮುಂದಾಗ್ತಿಲ್ಲ. ಅಕ್ಕ ಇದ್ದಿದ್ರೆ ತನ್ನ ಮನಸ್ಸಿನ ನೋವನ್ನು ಹೇಳ್ಕೊಬೋದಿತ್ತು ಅಂತ ಅಂದ್ಕೊಂಡು ಅಕ್ಕನ ಯೋಚನೆ ಮಾಡ್ತಾಳೆ. ಎಲ್ಲಿದೆಯೋ ಅಕ್ಕ ಅಂತದಾಗೆ ನಿಜವಾಗ್ಲೂ ಅವ್ರ ಅಕ್ಕ ಸೀಮಾ ಅಂದರೆ ದತ್ತನ ಪಾಲಿನ ಸೀಮಾ ದೃಷ್ಟಿಯ ಅಕ್ಕ ರೂಪ ಎಂಟ್ರಿ ಆಗ್ತಿದ್ದಾರೆ. ಆಕೆಗೆ ನಿಜವಾಗ್ಲೂ ಸರಿಯಾಗಿ ಮನಸ್ಥಿತಿ ಇಲ್ಲ ಅಂತ ಅನ್ನಿಸ್ತದೆ. ಆಕೆ ಮಾನಸಿಕವಾಗಿ ತುಂಬಾ ದುರ್ಬಲರಾಗಿದ್ದಾರೆ. ಯಾಕಂದರೆ ದತ್ತನಿಗೆ ಮೋಸ ಮಾಡಿದ ಸೀಮಾ ಎಲ್ಲೋ ಇದ್ದಾಳೆ, ಹೇಗೋ ಇದ್ದಾಳೆ ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ಆಕೆಯ ಬದುಕು ಬೀದಿಗೆ ಬಿದ್ದಿದೆ, ಬೀದಿ ಪಾಲಾಗಿದೆ. ಒಂದು ತುತ್ತಿನ ಊಟಕ್ಕೂ ಕೂಡ ಸಂಕಟ ಪಡ್ತಿದ್ದಾರೆ. ಈ ಕಡೆ ಹುಚ್ಚಿ ಆಗಿರ್ಬೋದು ಅಂತ ಅನ್ನಿಸ್ತದೆ. ಒಂದು ಬ್ರೆಡ್ ತಿನ್ನೋಕ್ಕೂ ಸಾಧ್ಯ ಆಗದಿರೋ ಪರಿಸ್ಥಿತಿಗೆ ಬಿದ್ದಿದ್ದಾರೆ ಸೀಮಾ ಅಂತ ಹೇಳ್ಬೋದು. ಆದರೆ ಅಲ್ಲಿ ದತ್ತು ತನ್ನ ಅಮ್ಮನ ಮಡಿಲಲ್ಲಿ ಸೀಮಾನ ಪ್ರೀತಿ ಮಾಡಿದೆ, ಆದರೆ ಅವಳನ್ನು ಪ್ರೀತಿ ಮಾಡಲ್ಲ ಅಂತ ಮೋಸ ಮಾಡಿದ್ಲು. ಆದರೆ ದೃಷ್ಟಿನ ಒಳ್ಳೆ ಸ್ನೇಹಿತೆ ಅಂದ್ಕೊಂಡೆ, ಆದರೆ ಅವಳು ನನ್ನ ಮೇಲಿರೋ ಪ್ರೀತಿಗೆ ನನ್ನ ಬದುಕಿಗೆ ಚೂರಿ ಹಾಕ್ಬಿಟ್ಲು ಅಂತ ಸಂಕಟ ಪಡ್ತಿದ್ದಾರೆ ದತ್ತಾಬಾಯಿ. ತದನಂತರ ಈ ಕಡೆ ದತ್ತಾಬಾಯಿ ನಾಳೆ ಫಂಕ್ಷನ್ ಇದೆ, ಅಮ್ಮಗೆ ಯಾವುದೇ ರೀತಿಲೂ ಅಮ್ಮನ ಆಗಬಾರ್ದು, ನಿನ್ನ ಸ್ಟೇಜ್ ಮೇಲೆ ಅಮ್ಮ ಕರೆದ ತಕ್ಷಣ ಬರಬೇಕು, ಅದನ್ನು ಬಿಟ್ಟು ಅಲ್ಲಿ ನಿಂತಿದ್ದೆ ಇಲ್ಲಿ ನಿಂತಿದ್ದೆ ಅವ್ರ ಹತ್ರ ಮಾತಾಡ್ತಿದ್ದೆ ಇವ್ರ ಹತ್ರ ಮಾತಾಡ್ತಿದ್ದೆ ಅಂದರೆ ಖಂಡಿತ ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ನನ್ನ ಕೋಪಕ್ಕೆ ಗುರಿ ಆಗಬೇಡ ಅಂತ ಕೂಡ ಹೇಳಿರ್ತಾರೆ. ಹಾಗಾಗಿ ಇವತ್ತು ದೃಷ್ಟಿ ತುಂಬ ಮುದ್ದಾಗಿ ರೆಡಿ ಆಗಬೇಕು, ನಾನು ದತ್ತಾಬಾಯಿ ಅವ್ರ ಹೆಂಡತಿ ಅಂತ ಅತ್ತೆ ಹೇಳ್ತಿದ್ದಾರೆ, ಹೇಗಿರ್ತಾರೆ ಅಂತ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ ಅಂತ ಅಂದ್ಕೊಂಡು ದತ್ತು ಮುದ್ದಾಗಿ ರೆಡಿ ಆಗ್ತಿರ್ತಾಳೆ. ಆದರೆ ಅವಳ ಮುದ್ದು ಮುಖದ ಸೌಂದರ್ಯವನ್ನು ಆಕೆಯೇ ಆ ಒಂದು ಮಸಿಯಿಂದ ಒಂದು ಹೈಡ್ ಮಾಡ್ತಿದ್ದಾಳೆ. ಬಟ್ ಆದರೂ ಕೂಡ ಮಾನಸಿಕವಾಗಿ ತುಂಬ ಸೌಂದರ್ಯವತಿ ದೃಷ್ಟಿ ಅಂತಾನೆ ಹೇಳ್ಬೋದು. ಆದರೆ ಈ ಕಡೆ ಶರು ಅಕ್ಕ ತಂಗಿರು ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ದೃಷ್ಟಿ ಸ್ಟೇಜ್ ಮೇಲೆ ಬರಬಾರ್ದು ಅಂತ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇತ್ತ ಕಡೆ ಬಜರಂಗಿ ಮುಂದೆ ದೃಷ್ಟಿ ಅಂತೂ ತುಂಬ ಮುದ್ದಾಗಿ ಕಾಣಿಸ್ತದೆ ನಲ್ವಾ. ದತ್ತ ಸಾವುಕಾರರು ಹೇಳಿದ್ದಾರೆ ನಾನು ಎಲ್ಲೂ ಹೋಗಬಾರ್ದು ಅಂತ, ಜೊತೆಗೆ ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತ ರೆಡಿ ಆಗಿದ್ದೀನಿ ಅಂತ ಹೇಳ್ತಿದ್ದಾಗೆ ಬಜರಂಗಿ ಎಷ್ಟೇ ದೃಷ್ಟಿ ಮೇಲೆ ಪ್ರೀತಿ ಕಾಳಜಿ ಇದ್ರು ಅದನ್ನು ತೋರಿಸ್ಕೊತಾ ಇಲ್ಲ. ಬಟ್ ದೃಷ್ಟಿಗೆ ತುಂಬ ಚೆನ್ನಾಗಿ ಗೊತ್ತು. ತದನಂತರ ಎಲ್ಲ ಜನಗಳು ಕೂಡ ಸೇರಿದ್ದಾರೆ ಅಲ್ಲಿ ಹಬ್ಬಕ್ಕೆ. ಎಲ್ಲರನ್ನ ಉದ್ದೇಶಿಸಿ ತನ್ನ ಮಗನ ಮದುವೆ ಆಗಿದೆ ಅಂತ ಹೇಳಿ ಆ ಒಂದು ವಿಷಯನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತಾನೆ ಈ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದು ಅಂತ ಹೇಳ್ತಿದ್ದಾರೆ. ಬಟ್ ಆಲ್ರೆಡಿ ಆ ಕಡೆ ಹೇಮ ನಿನ್ಗೊಂದು ಫೋನ್ ಬಂದಿದೆ ನೋಡು ಅಂತ ಹೇಳಿ ಒಂದು ಗೋಡೌನ್ ಥರ ಇರ್ತಕ್ಕಂಥ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ ದೃಷ್ಟಿನ. ಆ ಕಡೆ ದೃಷ್ಟಿ ಇರಬೇಕಿದ್ರೆ ಹೊರಗಡೆಯಿಂದ ಲಾಕ್ ಹಾಕ್ಕೊಂಡು ಹೊರಗಡೆ ಬರ್ತಾಳೆ ಹೇಮ. ಆ ಕಡೆ ತಮ್ಮ ಪ್ಲಾನ್ ಸಕ್ಸಸ್ ಆಯಿತು ಅಂತ ಶರುಗೂ ಹೋಗಿ ಹೇಳ್ತಿದ್ದಾಗೆ ಶರು ನೇತ್ರ ಎಲ್ಲ ಕೂಡ ಖುಷಿ ಪಡ್ತಿದ್ದಾರೆ. ಆ ಕಡೆ ಹೋಗಿ ದತ್ತಾನಿ ದೃಷ್ಟಿನ ಕರ್ಕೊಂಡು ಬಾ ರೆಡಿ ಆಗಿದ್ದಾಳ ನೋಡು ಅಂತ ಹೇಳಿ ಅಲ್ಲಿ ಹೇಳ್ತಿದ್ದಾರೆ. ಈ ಕಡೆ ದತ್ತ ದೃಷ್ಟಿಗೋಸ್ಕರ ವೇಟ್ ಮಾಡ್ತಿದ್ರೆ ಅಲ್ಲಿ ದೃಷ್ಟಿ ಬರ್ತಾ ಇಲ್ಲ. ಬಿಕಾಸ್ ಇಲ್ಲಿ ದೃಷ್ಟಿ ಲಾಕ್ ಹಾಕಿದ್ದಾರೆ. ಆ ಕಡೆ ನಿಜವಾಗ್ಲೂ ಕಡೆ ದೃಷ್ಟಿ ಯಾರಾದರೂ ಬಾಗಿಲು ಓಪನ್ ಮಾಡಿ ನಾನು ಹೋಗಲೇಬೇಕು ಅಂತ ಹೇಳಿ ಚೀರ್ಕೋತಿದ್ದಾರೆ, ಕಿರ್ಚ್ಕೋತಿದ್ದಾರೆ. ಬಟ್ ಯಾರೊಬ್ರಿಗೂ ಅದು ಕೇಳಿಸ್ತಾ ಇಲ್ಲ. ಈ ಕಡೆ ಎಲ್ಲರೂ ಕೂಡ ದೃಷ್ಟಿಗೆ ಹುಡುಕ್ತಾ ಇದ್ರೆ ಇನ್ನೇನು ದೃಷ್ಟಿ ಭಾರತ ಇಲ್ಲಿ ಹಬ್ಬಕ್ಕಂಗೆ ಅವಮಾನ ಆಗ್ತಾ ಇದೆ ಅಂತ ದತ್ತ ಕೋಪ ಮಾಡ್ಕೋಬೇಕು. ಮಾಸಾಗಿ ಕ್ಲಾಸ್ ಆಗಿ ಎಂಟ್ರಿ ಕೊಡ್ತಿದ್ದಾಳೆ ದೃಷ್ಟಿ ಸ್ಟೇಜ್ ಮೇಲೆ ಅಂತ ಹೇಳ್ಬೋದು. ದೃಷ್ಟಿ ಸ್ಟೇಜ್ ಮೇಲೆ ಬರ್ತಿದ್ದಾಗೆ ನಿಜವಾಗ್ಲೂ ಶರು ಹೇಮಾ ನೇತ್ರ ಶಾಕ್ ಆಗ್ತಿದ್ದಾರೆ. ಹಾಗಿದ್ರೆ ದೃಷ್ಟಿನ ಹೊರಗಡೆ ತಂದಿದ್ಯಾರು? ಜೊತೆಗೆ ದೃಷ್ಟಿ ಮಾಸ್ ಕ್ಲಾಸ್ ಆಗಿ ಬಂದಿದ್ದಷ್ಟೇ ಅಲ್ಲದೆ ಬಿಳಿ ದೃಷ್ಟಿನೇ ಎಂಟ್ರಿ ಕೊಟ್ಬಿಟ್ಲ, ಎಲ್ರಿಗೂ ಶಾಕ್ ಕೊಟ್ಲ. ಏನಾಯ್ತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.